ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನವನ್ನು ಹರಿದು ಹಾಕೋ ದಶಕಗಳ ಕನಸಿಗೆ ಈಗ ಮತ್ತೆ ವೇಗ ಸಿಕ್ಕಿಬಿಟ್ಟಿದೆ. ಫಾಸ್ಟ್ ಆಗಿ ಕೆಲಸ ನಡೀತಾ ಇದೆ. ಅಫ್ಘಾನಿಸ್ತಾನದ ನೆಲದಲ್ಲಿ ಏರ್ ಸ್ಟ್ರೈಕ್ ಮಾಡಿದ ಪಾಕಿಗಳು ಸಂಭ್ರಮಿಸಿದ್ದೇ ತಡ ಆ ಸಂಭ್ರಮ ಬೀದಿ ಪಾಲಾಗೋ ಹಾಗೆ ದೊಡ್ಡ ದಾಳಿಯಾಗಿದೆ. ಅದೇ ಖೈಬರ್ ಪಖ್ತೂನ್ಖ್ವಾದಲ್ಲಿರೋ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮೇಲೆ ಶುಕ್ರವಾರ ತಡರಾತ್ರಿ ಭೀಕರ ದಾಳಿಯಾಗಿದೆ. ಪರಿಣಾಮ 7 ಮಂದಿ ಪಾಕ್ ಅಧಿಕಾರಿಗಳು ಮೃತಪಟ್ಟಿದ್ದಾರೆ. 6 ಬಂಡುಕೋರರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಆರಂಭದಲ್ಲಿ ಟಿಟಿಪಿ ಅಂದ್ರೆ ಪಾಕಿಸ್ತಾನ್ ತಾಲಿಬಾನ್ ಇದರ ಹೊಣೆಯನ್ನು ಹೊತ್ಕೊಂಡಿತ್ತು. ಸ್ಫೋಟಕಗಳು ತುಂಬಿದ್ದ ವಾಹನವನ್ನು ದಾಳಿಕೋರರು ಟ್ರೈನಿಂಗ್ ಸೆಂಟರ್ನ ಗೇಟ್ ಒಳಗೆ ನುಗ್ಗಿಸಿ ಸಿನಿಮೆಯ ರೀತಿಯಲ್ಲಿ ಉಡಾಯಿಸಿಬಿಟ್ಟಿದ್ದಾರೆ ಅಂತ ಟಿಟಿಪಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿತ್ತು. ಆದರೆ ಸ್ವಲ್ಪ ಹೊತ್ತಿನ ನಂತರ ಈ ಹೇಳಿಕೆಯನ್ನು ತಳ್ಳಿ ಹಾಕ್ತು. ಸೇಮ್ TRF ವಿಚಾರದಲ್ಲಿ ಏನಾಯ್ತು, ನಾವೇ ಮಾಡಿದ್ದು ಅಂತ ಹೇಳಿ ಆಮೇಲೆ ಇಲ್ಲೆಲ್ಲ ನಾವು ಮಾಡಿದ್ದಲ್ಲ ಅಂತ ಹೇಳ್ಕೊಂಡ್ರು. ಹಂಗೆ ಇಲ್ಲಿ ಟಿಟಿಪಿ ಅವರು ಮಾಡಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಮಾತನಾಡಿದ ಆ ಟ್ರೈನಿಂಗ್ ಸೆಂಟರ್ನ ಪೊಲೀಸ್ ಅಧಿಕಾರಿ ಯಾಕೂಬ್ ಖಾನ್, ಈ ದಾಳಿಯಿಂದ ಟ್ರೈನಿಂಗ್ ಸೆಂಟರ್ನ ಗೋಡೆ ಕುಸಿದು ಬಿತ್ತು. ಇದರಲ್ಲಿ 2 ಪೊಲೀಸರು ಸ್ಥಳದಲ್ಲೇ ಮೃತಪಟ್ಟರು. ನಂತರ ದಾಳಿಕೋರರು ಮತ್ತು ಪೊಲೀಸರ ನಡುವೆ ಗುಂಡಿನ ಚಕಮಕಿ ನಡೆಯಿತು. ಒಟ್ಟಾರೆ 7 ಪೊಲೀಸರು ಮೃತಪಟ್ಟು 13 ಪೊಲೀಸರು ಗಾಯಗೊಂಡಿದ್ದಾರೆ. 6 ದಾಳಿಕೋರರು ಮೃತಪಟ್ಟಿದ್ದಾರೆ. ಮಿಕ್ಕ ಟ್ರೈನಿಂಗ್ ಸೆಂಟರ್ನಲ್ಲಿದ್ದ ಎಲ್ಲ 200 ಟ್ರೈನಿಗಳು ಮತ್ತು ಸಿಬ್ಬಂದಿಯನ್ನ ಸೇಫ್ ಆಗಿ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ವಾರವಷ್ಟೇ ಇದೇ ಟಿಟಿಪಿಗಳು 12 ಪಾಕಿಸ್ತಾನಿ ಸೈನಿಕರನ್ನ ಟಾರ್ಗೆಟ್ ಮಾಡಿ ಮುಗಿಸಿದ್ರು. ಅದಾದ್ಮೇಲೆ ಪಾಕ್ ಅಫ್ಘಾನ್ ನೆಲದಲ್ಲಿ ಏರ್ ಸ್ಟ್ರೈಕ್ ಮಾಡಿತ್ತು. ಅಲ್ಲಿ ಸಾವು ನೋವೇನೂ ಆಗಿರಲಿಲ್ಲ ಅಂತ ತಾಲಿಬಾನ್ ಸರ್ಕಾರ ಹೇಳಿತ್ತು. ಈಗ ಬೃಹತ್ ಪ್ರಮಾಣದ ಸ್ಫೋಟಕ ತುಂಬಿಸಿ ಈ ದಾಳಿ ನಡೆಸಲಾಗಿದೆ. ಇನ್ನೊಂದು ಕಡೆ ಈ ದಾಳಿಗೆಲ್ಲ ಭಾರತವೇ ಹೊಣೆ ಅಂತ ಪಾಕಿಸ್ತಾನ ಆರೋಪಿಸಿದೆ. ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಅಂತ ಕರೆಸಿಕೊಳ್ಳೋ ಖ್ವಾಜಾ ಆಸಿಫ್ ಮಾಧ್ಯಮದ ಮುಂದೆ ಕೂತು ಮತ್ತೆ ಬಾಯಿ ಹರ್ಕೊಂಡಿದ್ದಾರೆ. ಪಾಕಿಸ್ತಾನವನ್ನು ಅಸ್ಥಿರಗೊಳಿಸೋಕೆ ಭಾರತ ಅಫ್ಘಾನಿಸ್ತಾನವನ್ನು ಪ್ರಾಕ್ಸಿಯಾಗಿ ಬಳಸಿಕೊಳ್ತಾ ಇದೆ. ಇತ್ತೀಚೆಗೆ ಅಫ್ಘಾನ್ ನೆಲದಿಂದ ನಡೆದ ಗಡಿಯಾಚೆಗಿನ ದಾಳಿಯನ್ನು ಭಾರತದ ಆದೇಶದ ಮೇರೆಗೆ ನಡೆಸಲಾಗಿದೆ. ಅಫ್ಘಾನಿಸ್ತಾನ್ ಮೂಲಕ ಭಾರತ ನಮ್ಮ ಮೇಲೆ ರಿವೆಂಜ್ ತೀರಿಸಿಕೊಳ್ತಾ ಇರಬಹುದು ಅಂತ ರಕ್ಷಣಾ ಮಂತ್ರಿ ಒಳ್ಳೆ ಭವಿಷ್ಯವಾಣಿ ನುಡಿಯೋ ಥರ ಅಥವಾ ಗೆಸ್ ವರ್ಕ್ ಮಾಡೋ ರೀತಿಯಲ್ಲಿ ಕೂತ್ಕೊಂಡು ಅಲ್ಲಿ ಕತೆ ಹೇಳ್ತಿದ್ದಾರೆ. ಮಾಡ್ತಿರಬಹುದು ಅಂತ ಹೇಳಿ. ಯಾರಾದರೂ ಹೇಳೋ ಮಾತಾ ಮಾಡ್ತಿರಬಹುದು ಅಂತ? ನೀವೇನು ವಿಶ್ಲೇಷಣಾಕಾರರ? ನೀವು ರಕ್ಷಣಾ ಮಂತ್ರಿ ಅಲ್ವಾ ಪಾಕಿಸ್ತಾನದ್ದು? ಖ್ವಾಜಾ ಆಸಿಫ್ ಟಿವಿ ಕೂತ್ಕೊಂಡು ಈ ರೀತಿ ಮಾತಾಡೋದ? ಇರಬಹುದು. ಏನು ಅರ್ಥ ಇರಬಹುದು ಅಂದರೆ, ಹಂಗೆ ಹೇಳಿದ ತಕ್ಷಣ ನಿಮ್ಮ ವೆಯ್ಟ್ ಅರ್ಧ ಕಿತ್ಕೊಂಡು ಹೋಗುತ್ತೆ. ಇರಬಹುದು ಅಂತ ಹೇಳಿದ ತಕ್ಷಣ. ಜೊತೆಗೆ ನಮ್ಮೊಂದಿಗಿನ ಸಂಘರ್ಷದಲ್ಲಿ ಭಾರತಕ್ಕೆ ಭಾರಿ ಅಪಮಾನ ಆಗಿತ್ತು. ಈಗ ಅದನ್ನು ಕಾಬೂಲ್ ಮೂಲಕ ರಿಕವರ್ ಮಾಡೋಕೆ ನೋಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಭಾರತ ಮತ್ತು ಅಫ್ಘಾನಿಸ್ತಾನ ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಹಾಗೆ ಭಾರತದಲ್ಲಿ 1 ವಾರ ಕಾಲ ಸ್ಟೇ ಮಾಡದಿರೋ ಅಫ್ಘಾನ್ ವಿದೇಶಾಂಗ ಸಚಿವ ಮುತಾಕಿ ಮೇಲೂ ಕೂಡ ಕಿಡಿಕಾರಿದ್ದಾರೆ. ಅಫ್ಘಾನ್ ವಿದೇಶಾಂಗ ಸಚಿವರು ದಿಲ್ಲಿಯಲ್ಲಿ ಕೂತು ಒಂದೊಂದೇ ಹೇಳಿಕೆ ಕೊಡ್ತಿದ್ದಾರೆ. ಯಾವುದೇ ನಿರ್ಧಾರ ಮಾಡಬೇಕು ಅಥವಾ ಹೇಳಿಕೆ ಕೊಡಬೇಕು ಅಂದ್ರೂ ಕೂಡ ಅವರಿಗೆ ಭಾರತದ ಪರ್ಮಿಷನ್ ಬೇಕು. ಸ್ವಂತವಾಗಿ ನಿರ್ಧಾರ ತಗೊಳ್ಳೋದಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಗುರುವಾರ ತಡರಾತ್ರಿ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಅನೇಕ ಕಡೆ ಪಾಕ್ ಏರ್ ಸ್ಟ್ರೈಕ್ ಮಾಡಿತ್ತು. ಇದಕ್ಕೆ ಮುಟ್ಟಾಕಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ನಮ್ಮ ಜೊತೆ ಆಟ ಆಡಬೇಡಿ, ನಮ್ಮ ಹತ್ರನೂ ತಾಕತ್ತಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಖ್ವಾಜಾ ಆಸಿಫ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ವ್ಯಕ್ತಿ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿ ಉದ್ದೇಶಿಸಿ ಮಾತನಾಡುವಾಗ ಅಫ್ಘಾನ್ನ ನಂಬರ್ 1 ಶತ್ರು ಅಂತ ಕರೆದಿದ್ದಾರೆ. ಪಾಕಿಸ್ತಾನ ದಶಕಗಳ ಕಾಲದಿಂದ ಲಕ್ಷಾಂತರ ಅಫ್ಘಾನ್ ನಿರಾಶ್ರಿತರಿಗೆ ಆತಿಥ್ಯ ಕೊಡ್ತಾ ಬಂದಿತ್ತು. ಅಫ್ಘಾನರು ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಮಾಡಿ ಲಾಭ ಕೂಡ ಮಾಡ್ತಿದ್ದಾರೆ. ದೊಡ್ಡ ಬಿಸ್ನೆಸ್ ಹಬ್ ಇವ್ರದ್ದು ಪಾಕಿಸ್ತಾನದಲ್ಲಿ ಬಿಸ್ನೆಸ್ ಮಾಡಿ ಲಾಭ ಮಾಡೋಕ್ಕೆ. ಬಟ್ ಹಂಗೆ ಹೇಳ್ಕೊಂಡಿದ್ದಾರೆ. ಕೆಲ ತಾಲಿಬಾನ್ ಸದಸ್ಯರ ಪತ್ನಿಯರು ಪಾಕಿಸ್ತಾನದಲ್ಲೇ ಉಳ್ಕೊಂಡಿದ್ದಾರೆ. ನೋಡಿ ಇವ್ರ ಲೆಕ್ಕಾಚಾರ ಹಾಕ್ತಿರೋ ಅಂಶಗಳು ನೋಡಿ. ಬಿಸ್ನೆಸ್ ಆದಮೇಲೆ ಏನು ಗೊತ್ತಾ ಇವ್ರ ಕಂಪ್ಲೇಂಟು? ಕೆಲ ತಾಲಿಬಾನ್ ಸದಸ್ಯರ ಪತ್ನಿಯರು ಪಾಕಿಸ್ತಾನದಲ್ಲೇ ಉಳ್ಕೊಂಡಿದ್ದಾರಂತೆ. ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಅಫ್ಘಾನಿಸ್ತಾನ ಪಾಕಿಸ್ತಾನದ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದೆ. ಟಿಟಿಪಿ ಅಂತಹ ಉಗ್ರ ಸಂಘಟನೆಗಳಿಗೆ ಆಶ್ರಯ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನು ಹೆಂಗೆ ರೊಚ್ಚಿಗೆ ಹೇಳ್ತಾರ ಗೊತ್ತಿಲ್ಲ ತಾಲಿಬಾನಿಗಳು. ನಮ್ಮ ಹೆಂಡ್ತಿರಿಗೆ ನೀವು ಆಶ್ರಯ ಕೊಟ್ಟಿದ್ದಂತ ಹೇಳ್ತೀರಾ, ತಡೀರಿ ಬರ್ತೀವಿ ಅಂತ ಹೇಳಿ. ಮುಂಚೆನೇ ಅವರು ಈ ಮಹಿಳೆಯರ ವಿಚಾರದಲ್ಲಿ ವಿಚಿತ್ರವಾಗಿ ವರ್ತಿಸ್ತಾರೆ ತಾಲಿಬಾನಿಗಳು. ಇವರು ಹಿಂಗೆ ಬೇರೆ ಹೇಳಿಬಿಟ್ಟಿದ್ದಾರೆ. ಈಗ ಇನ್ನೊಂದು ಕಡೆ ಮುನೀರನ ಗ್ಯಾಂಗ್ ಅಥವಾ ಈ ಪಾಕಿಸ್ತಾನ ಸೇನೆ ಇದೆಯಲ್ಲ, ಅದರ ಚೀರಾಟ ಮುಂದುವರೆದಿದೆ. ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ISPR ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಶರೀಫ್ ಚೌಧರಿ ಅಂದರೆ ಉಗ್ರನ ಮಗ, ಇವರು ಮಾತನಾಡಿ ನಮ್ಮಲ್ಲಿನ ಉಗ್ರ ದಾಳಿಗೆ ಭಾರತ ಕಾರಣ ಅನ್ನೋ ಹೇಳಿಕೆ ಕೊಟ್ಟಿದ್ದಾನೆ. ಪಾಕಿಸ್ತಾನದ ಒಳಗಡೆ ಭಯೋತ್ಪಾದನೆ ನಡೆಸೋಕೆ ಭಾರತ ಅಫ್ಘಾನಿಸ್ತಾನವನ್ನು ತನ್ನ ಮೂಲ ಬೇಸ್ ಆಗಿ ಉಪಯೋಗಿಸಿಕೊಳ್ತಾ ಇದೆ. 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಹೋಗಿತ್ತು. ಅವೆಲ್ಲ ಅಫ್ಘಾನ್ ಉಗ್ರರ ಕೈಗೆ ಸಿಗ್ತಾ ಇದೆ. ಪಾಕಿಸ್ತಾನ ಬಯಸುವುದು ಒಂದೇ, ಯಾವುದೇ ಕಾರಣಕ್ಕೂ ನಾನ್ ಸ್ಟೇಟ್ ಆಕ್ಟರ್ಸ್ ಮತ್ತು ಉಗ್ರ ಸಂಘಟನೆಗಳು ತಮ್ಮ ಪ್ರದೇಶ ಬಳಸಿಕೊಳ್ಳದಂತೆ ಅಫ್ಘಾನಿಸ್ತಾನ ನೋಡ್ಕೋಬೇಕು. ಯಾಕಂದ್ರೆ ಟಿಟಿಪಿ, ISK, BLA ನಂತಹ ಎಲ್ಲ ರೀತಿಯ ಗುಂಪುಗಳಿವೆ. ಇವುಗಳಿಗೆ ಯಾವುದೇ ತರಹದ ಫಿಕ್ಸ್ಡ್ ಧರ್ಮ ಅಥವಾ ಸಂಸ್ಕೃತಿ ಇಲ್ಲ. ಯಾರೇ ದುಡ್ಡು ಕೊಟ್ಟರು ಸಾಕು ಅವರಿಗಾಗಿ ಕೆಲಸ ಮಾಡ್ತಾರೆ.
ಭಾರತ ಅವರನ್ನ ಯೂಸ್ ಮಾಡ್ಕೋತಿದೆ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪಾಕ್ ಒಳಗೂ ಭೀಕರ ಹಿಂಸಾಚಾರ ಶುರುವಾಗಿದೆ. ಇಸ್ರೇಲ್ ವಿರೋಧಿ ಪ್ರತಿಭಟನೆ ಮಾಡ್ತಿರೋ ತೆಹ್ರೀಕ್ ಎ ಲಬೆಕ್ ಅನ್ನೋ ಧಾರ್ಮಿಕ ರಾಜಕೀಯ ಪಕ್ಷ ಪಾಕ್ ಸೇನೆ ಮೇಲೆ ದಾಳಿ ಮಾಡಿದೆ. ಕಲ್ಲು ತೂರಾಟ ಆಗಿದೆ. ಇದಕ್ಕೆ ಪಾಕ್ ಸೇನೆ ತನ್ನ ಜನರ ಮೇಲೆ ಅದು ನಡು ರಸ್ತೆಯಲ್ಲಿ ಶೆಲ್ ದಾಳಿ ಮಾಡಿದೆ. ಇದಕ್ಕೆ 11 ಪ್ರತಿಭಟನಾಕಾರರು ಪ್ರಾಣ ಕಳ್ಕೊಂಡಿದ್ದಾರೆ. 16 ಜನ ಗಂಭೀರ ಗಾಯಗೊಂಡಿದ್ದಾರೆ. ತೀವ್ರ ಅರಾಜಕತೆ ಸೃಷ್ಟಿಯಾಗಿದೆ. ಇಂಟರ್ನೆಟ್ ಬಂದ್ ಮಾಡಿ ಸಾವಿರಾರು ಪಾಕ್ ಸೈನಿಕರು ಬೀದಿಯಲ್ಲಿ ತಮ್ಮ ಜನರ ಜೊತೆಗೆ ಹೊಡೆದಾಟಕ್ಕೆ ಇಳಿದಿದ್ದಾರೆ. ಏನು ಸ್ನೇಹಿತರ, ವರದಿಯನ್ನ ಕಂಟಿನ್ಯೂ ಮಾಡೋ ಮುನ್ನ ಒಂದು ಸಣ್ಣ ಮನವಿ. ಸಬ್ಸ್ಕ್ರೈಬ್ ಇನ್ನೂ ಕೂಡ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಬೇಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ಏನು, ಶುಕ್ರವಾರ ಅಮೀರ್ ಖಾನ್ ಮುಟಾಕಿ ಭಾರತದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಈ ವೇಳೆ ಮಹಿಳಾ ಪತ್ರಕರ್ತರಿಗೆ ಅನುಮತಿ ಕೊಟ್ಟಿರಲಿಲ್ಲ. ನಾವು ಲೇಡೀಸ್ ಹತ್ರ ಎಲ್ಲ ಮಾತಾಡಲ್ಲ ಅಂತ ಹೇಳಿ ಇವ್ರದೊಂದು ವಿಚಿತ್ರ. ಇವ್ರದ್ದು ಇದು ದೇಶದೊಳಗಡೆ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. PM ಮೋದಿಯವರೇ ನಾರಿ ಶಕ್ತಿ ಸ್ಲೋಗನ್ ಹೇಳ್ತೀರಿ, ದೇಶದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿದೆ, ಆದರೆ ತಾಲಿಬಾನಿಗಳ ಪ್ರೆಸ್ ಮೀಟಿಗೆ ಅವ್ರನ್ನ ಬಿಟ್ಟಿಲ್ಲ, ಅವ್ರಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಂತ ವಿಪಕ್ಷಗಳು ಕೇಂದ್ರವನ್ನು ಟೀಕೆ ಮಾಡಿದ್ವು. ಅದಕ್ಕೀಗ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿದೆ. ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಪಾತ್ರ ಇಲ್ಲ, ನಾವು ಇದರಲ್ಲಿ ಭಾಗಿನೇ ಆಗಿಲ್ಲ, ತಾಲಿಬಾನಿಗಳು ಮಾಡ್ಕೊಂಡಿರೋ ಪ್ರೆಸ್ ಮೀಟ್ ಇದು, ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಭಾರತ ಸರ್ಕಾರ ಹೇಳಿದೆ. ಇನ್ನು ಸ್ನೇಹಿತರೆ, ಮಾಹಿತಿ ಪ್ರಕಾರ ನಮ್ಮಲ್ಲಿ 10 ಕೋಟಿಗಿಂತ ಹೆಚ್ಚು ಡಯಾಬಿಟೀಸ್ ಪೇಷಂಟ್ಸ್ ಇದ್ದಾರೆ. ಎಲ್ಲಾ ಕಡೆ ಡಯಾಬಿಟೀಸ್. ಸ್ನೇಹಿತರೆ, ಅಂತವರಿಗೆ ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಗ್ಲೂಕೋಮೀಟರ್ ನಿಂದ ಬರೀ 10 ಸೆಕೆಂಡ್ ನಲ್ಲಿ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡಬಹುದು. ಈ ಬೀಟೋ ಗ್ಲೂಕೋಮೀಟರ್ಗೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಸೆಲ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಮ ಫೋನ್ ಜೊತೆ ಇದು ವರ್ಕ್ ಆಗುತ್ತೆ. ಫೋನ್ ನಲ್ಲಿ ಈ ಬೀಟೋ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರ ಬೀಟೋ ಕಿಟ್ ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಗ್ಲೂಕೋಮೀಟರ್ಗೆ ಹಾಕಿ, ಕಿಟ್ ನಲ್ಲಿ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೂಡ ಕೊಟ್ಟಿರ್ತಾರೆ. ಅದರಿಂದ ನೀವೇ ಬೆರಳ ತುದಿಯಲ್ಲಿ ಬ್ಲಡ್ ಸ್ಯಾಂಪಲ್ ತೆಗೆದು ಟೆಸ್ಟಿಂಗ್ ಸ್ಟ್ರಿಪ್ ಅಲ್ಲಿ ಹಾಕಿ 10 ಸೆಕೆಂಡ್ ನಲ್ಲಿ ಫೋನ್ ನಲ್ಲಿ ಕಂಪ್ಲೀಟ್ ರಿಸಲ್ಟ್ ಅನ್ನು ನೋಡಬಹುದು. ಈ ರಿಪೋರ್ಟ್ ನ ಡಾಕ್ಟರ್ಗೆ ಅಲ್ಲೇ ವಾಟ್ಸ್ಆಪ್ ಕೂಡ ಮಾಡಬಹುದು. ಹಾಗೆ ಶುಗರ್ ಲೆವೆಲ್ ನಂಬರ್ ನ ಬರ್ದಿಟ್ಕೋಬೇಕು ಅಂತ ಕೂಡ ಇಲ್ಲ, ಆಪ್ ನಲ್ಲೇ ರೆಕಾರ್ಡ್ಸ್ ಇರುತ್ತೆ. ಗ್ರಾಫ್ ಸಮೇತ ಡೈಲಿ, ವೀಕ್ಲಿ, ಮಂತ್ಲಿ ಟ್ರೆಂಡ್ ತೋರಿಸುತ್ತೆ. ಹಾಗೆ ಅದು ಅಮೆಜಾನ್ ಚಾಯ್ಸ್ ಪ್ರಾಡಕ್ಟ್. 5ಗೆ 4.4 ಸ್ಟಾರ್ ರೇಟಿಂಗ್ ಇದೆ. ISO ಸರ್ಟಿಫೈಡ್, ಲೈಫ್ ಟೈಮ್ ವಾರಂಟಿ ಕೂಡ ಇದೆ. 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಫ್ರೀ ಆಗು ಸಿಗುತ್ತೆ. ಅಷ್ಟೇ ಅಲ್ಲ, ಈಗ ಇದು ಆಫರ್ ಪ್ರೈಸ್ ನಲ್ಲೂ ಕೂಡ ಸಿಗ್ತಾ ಇದೆ. ಸ್ಕ್ರೀನ್ ಮೇಲೆ ಇದರ ರೇಟ್ ನೋಡ್ತಾ ಇದ್ದೀರಿ. ಜಸ್ಟ್ ಈ ಪ್ರೈಸ್ಗೆ ಇದು ಕರೆಂಟ್ಲಿ ಲಭ್ಯ ಇದೆ, ಡಿಸ್ಕೌಂಟ್ ಇದೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅವಶ್ಯಕತೆ ಇರುವಂತಹ ಡಯಾಬಿಟಿಸ್ ಪೇಷಂಟ್ಸ್ ಇದನ್ನ ಖರೀದಿ ಮಾಡಬಹುದು. ಅವಶ್ಯಕತೆ ಇರೋರಿಗೆ ಇದನ್ನ ಖರೀದಿ ಮಾಡಿ ಕೊಡಬಹುದು ಅಥವಾ ಲಿಂಕ್ ಕೂಡ ಶೇರ್ ಮಾಡಬಹುದು. ಹಾಗೆ ಹೆಲ್ದಿ ಇಂಡಿವಿಜುವಲ್ಸ್, ಆರೋಗ್ಯವಂತ ವ್ಯಕ್ತಿಗಳು ಕೂಡ ತಮ್ಮ ಶುಗರ್ ಲೆವೆಲ್ ಅನ್ನ ಮಾನಿಟರ್ ಮಾಡೋಕೆ, ಆ ಮೂಲಕ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ಗೆ ಬರೋಕೆ ಇದನ್ನ ಪರ್ಚೇಸ್ ಮಾಡಿ ಇಟ್ಕೋಬಹುದು. ಸೊ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಏನೋ ಕೆಲ ದಿನಗಳ ಕಾಲ ಸುಮ್ಮನಿದ್ದ ಡೊನಾಲ್ಡ್ ಟ್ರಂಪ್ ಮತ್ತೆ ಟ್ಯಾರಿಫ್ ಯುದ್ಧ ಸಾರಿದ್ದಾರೆ. ಚೀನಾದ ರೇರ್ ಅರ್ತ್ ಬೆದರಿಕೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಪರಿಣಾಮ ಚೀನಾದಿಂದ ಅಮೆರಿಕಗೆ ರಫ್ತಾಗುವ ವಸ್ತುಗಳ ಮೇಲೆ ಹೆಚ್ಚುವರಿ 100% ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ತಯಾರಿಸೋ ಸಾಫ್ಟ್ವೇರ್ ಅನ್ನ ಬೈ ಮಾಡೋ ಚೀನಿ ಕಂಪನಿಗಳ ಮೇಲೂ ಕೂಡ ಸೇಮ್ 100% ಟ್ಯಾರಿಫ್ ಹಾಕ್ತೀನಿ, ಮುಂದಿನ ನವೆಂಬರ್ 1ರಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಚೀನಾ ವ್ಯಾಪಾರದ ವಿಚಾರದಲ್ಲಿ ಆಕ್ರಮಣಕಾರಿ ನಿಲುವನ್ನ ತೋರಿಸ್ತಾ ಇದೆ. ರೇರ್ ಅರ್ಥ್ಸ್ ಮೂಲಕ ಜಗತ್ತನ್ನೇ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಹೆಂಗೆ ಅಂದ್ರೆ, ರೇರ್ ಅರ್ಥ್ಸ್ ಅನ್ನ ಯಾರು ತಯಾರಿಸಬಾರದು, ಮಾರಾಟ ಕೂಡ ಮಾಡಬಾರದು, ತಾನಿಲ್ಲದೆ ಕೆಲಸ ಆಗಬಾರದು, ಬೇರೆ ರಾಷ್ಟ್ರಗಳಲ್ಲಿ ತಯಾರಿಸೋ ಪ್ರಾಡಕ್ಟ್ಗಳ ಮೇಲೂ ಕೂಡ ಕಂಟ್ರೋಲ್ ಸಾಧಿಸಬೇಕು, ಈ ರೀತಿ ಥಿಂಕ್ ಮಾಡ್ತಾರೆ. ರೇರ್ ಅರ್ತ್ ಮಿನರಲ್ಸ್ ರಫ್ತಿನ ಮೇಲೆ ಕಂಟ್ರೋಲ್ ಹೊಂದೋಕೆ ಕೆಲ ರಾಷ್ಟ್ರಗಳಿಗೆ ಲೆಟರ್ಗಳನ್ನ ಕೂಡ ಕಳಿಸ್ತಾ ಇದ್ದಾರೆ. ಚೀನಾದ ಈ ಟ್ರೇಡ್ ಪಾಲಿಸಿ ಅಮೆರಿಕ ಅಷ್ಟೇ ಅಲ್ಲ, ಎಲ್ಲ ರಾಷ್ಟ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಇದರಿಂದ ಯಾರಿಗೂ ವಿನಾಯಿತಿ ಇಲ್ಲ. ಚೀನಾ ಕೆಲ ವರ್ಷಗಳ ಹಿಂದೆನೆ ಗ್ಲೋಬಲ್ ಟ್ರೇಡ್ ನಲ್ಲಿ ತನ್ನ ಡಾಮಿನೆನ್ಸ್ ಅನ್ನ ಹೆಚ್ಚಿಸಿಕೊಳ್ಳೋಕೆ ಈ ಪ್ಲಾನ್ ಮಾಡ್ತಾ ಬಂದಿತ್ತು. ಅದನ್ನ ನಂಬೋಕು ಕಷ್ಟ ಆಗ್ತಿದೆ ನನಗೆ, ಆದ್ರೆ ಅವರು ಈ ರೀತಿ ಮಾಡೇ ಬಿಟ್ರು. ಹೀಗಾಗಿ ಈ ಕ್ರಮ ತಗೊಂಡಿದ್ದೀನಿ, ನಾನು ಜಗತ್ತಿನ ಕಾಪಾಡಕ್ಕೆ ನಾನೊಬ್ಬನೇ ಇರೋದು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಅಮೆರಿಕ ಮತ್ತು ಚೀನಾ ನಡುವೆ ಇನ್ನೊಂದು ಲೆವೆಲ್ನ ಟ್ಯಾರಿಫ್ ವಾರ್ ಈಗ ಸ್ವಲ್ಪ ಟ್ರೈ ಮಾಡಿದ್ರು, ಮಾತುಕತೆ ಮಾಡಿ ಏನಾರು ಮಾಡ್ಕೊಳಕ್ ಆಗತ್ತಾ ಅಂತ. ಆಗಿಲ್ಲ, ಮತ್ತೆ ಸ್ಫೋಟಗೊಳ್ತಾ ಇದೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 100-150 ಅಂತ ಹೇಳಿ ಬಾಯಿ ಬಂದಂಗೆ ಟ್ಯಾರಿಫ್ ಆಗಿತ್ತು. ಆಮೇಲೆ ಇಬ್ಬರಿಗೂ ಸಮಸ್ಯೆ ಆಗತ್ತೆ ಅಂತ ಹೇಳಿ ಮಾತುಕತೆಗೆ ಬಂದು 30% ಇಳಿಸ್ಕೊಂಡಿದ್ದು ತಾತ್ಕಾಲಿಕವಾಗಿ. ಈಗ ಮತ್ತೆ ವಾಪಸ್ 100% ಹೆಚ್ಚುವರಿ, ಟೋಟಲ್ 130% ಅಂತ ಹೇಳಿ ಈಗ ಕೂಗ್ತಾ ಇದ್ದಾರೆ ಟ್ರಂಪ್. ಅಷ್ಟು ಮಾತ್ರ ಅಲ್ಲ, ಜಿನ್ಪಿಂಗ್ನ ಮೀಟ್ ಆಗ್ತೀನಿ, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತೆಲ್ಲ ಮಾತಾಡಿದ ಟ್ರಂಪ್ ಈಗ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅವರೊಟ್ಟಿಗೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಟ್ರಂಪ್ ಟ್ಯಾರಿಫ್ ಹಾಕಿದ್ದ ಹಾಗೆ ಚೀನಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಚೀನಾ ವ್ಯಾಪ್ತಿಯಲ್ಲಿ ಓಡಾಡೋ ಅಮೆರಿಕ ಧ್ವಜ ಕಂಪನಿ ಅಥವಾ ವ್ಯಕ್ತಿಗಳ ಮಾಲೀಕತ್ವದ ಹಡಗುಗಳ ಮೇಲೆ ಪ್ರತಿ ಪ್ರಯಾಣಕ್ಕೆ ಅಡಿಷನಲ್ ಪೋರ್ಟ್ ಫೀಸ್ ಹಾಕ್ತೀವಿ ಅಂತ ಚೀನಾ ಹೇಳಿದೆ. ಮುಂದಿನ ಮಂಗಳವಾರದಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಏನು ಅಂತ ಹೇಳಿಲ್ಲ. ಅಲ್ಲೇ ಟ್ರಂಪ್ ನಮ್ಮ ಮೇಲೆ ಹಾಕಿರೋ ಹೆಚ್ಚುವರಿ ಟ್ಯಾರಿಫ್ ಅನ್ನು ನೋಡ್ತಾ ಇದ್ದಾರೆ. ಅವರು ಚೀನಾವನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ, ಇದರಿಂದ ಗ್ಲೋಬಲ್ ಸಪ್ಲೈ ಚೈನ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ನೋಡಿ, ಹುಷಾರ್ ಅಂತ ಚೀನಾ ಹೇಳಿದೆ ಟ್ರಂಪ್ಗೆ. ಅಂದ ಹಾಗೆ ರೇರ್ ಅರ್ತ್ಸ್ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಚೀನಾ ಭಾರತಕ್ಕೊಂದು ಮೆಸೇಜ್ ಕಳಿಸಿತ್ತು. ನಾವು ಸಪ್ಲೈ ಮಾಡೋ ರೇರ್ ಅರ್ತ್ಸ್ ಮ್ಯಾಗ್ನೆಟ್ಸ್ ಅನ್ನ ನಿಮಗೆ ಎಷ್ಟು ಬೇಕಾದರೂ ಕೊಡ್ತೀವಿ,
ಕೊಡ್ತೀವಿ, ಆದರೆ ನೀವು ಇದನ್ನ ಅಮೆರಿಕ ಕೊಡಬಾರದು, ಆ ರೀತಿ ನಮಗೆ ಪ್ರಾಮಿಸ್ ಮಾಡಿದ್ರೆ ನಾವು ರೇರ್ ಅರ್ತ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿತ್ತು. ಇದರ ಬೆನ್ನಲ್ಲೇ ಟ್ರಂಪ್ ಚೀನಾ ವಿರುದ್ಧ ವ್ಯಾಪಾರ ಯುದ್ಧ ಸಾರಿದ್ದಾರೆ. ಇದರ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತೆ ಎಲ್ಲ ಕೆಂಪು ಕಾಣಿಸಿಕೊಳ್ಳುವ ಆತಂಕ ಶುರುವಾಗಿದೆ. ಈಗ ಇನ್ನು ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಸೇನಾ ಸಂಘರ್ಷದ ಭೀತಿ ಹೆಚ್ಚಾಗಿದೆ. ಈಗ ಉದ್ವಿಗ್ನತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತವಾಗಿ ಚರ್ಚೆ ಮಾಡಿ, ಉದ್ವಿಗ್ನತೆ ಕಮ್ಮಿ ಮಾಡಿ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಗೌರವಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಅಂದಹಾಗೆ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರ ವಿರುದ್ಧ ಕಾರ್ಯಾಚರಣೆ ಅಂತ ಹೇಳಿ ಅಮೆರಿಕ ಕೆರೆಬಿಯನ್ ಸಮುದ್ರದಲ್ಲಿ ವೆನೆಜುವೆಲಾ ಕರಾವಳಿ ಹತ್ತಿರ 3-4 ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ಅದರಲ್ಲಿ ಅನೇಕರು ಮೃತಪಟ್ಟಿದ್ರು. ಇದರಿಂದ ಉಭಯ ರಾಷ್ಟ್ರಗಳ ನಡುವೆ ಸಂಘರ್ಷ ನಡೆಯಬಹುದು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಅಮೆರಿಕ ದಿನವೂ ಸೇನಾ ಜಮಾವಣೆ ಹೆಚ್ಚು ಮಾಡ್ತಾ ಇದೆ. ಶೀಘ್ರದಲ್ಲಿ ವೆನೆಜುವೆಲಾ ಒಳಗೂ ನುಗ್ಗಬಹುದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸೆಕ್ಯೂರಿಟಿ ಕೌನ್ಸಿಲ್ ಈ ಕಳವಳವನ್ನ ವ್ಯಕ್ತಪಡಿಸಿದೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪ್ಲಾನ್ ಅನ್ನ ನಾವು ಲಾಂಚ್ ಮಾಡಿದೀವಿ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಜಾಯಿನ್ ಆಗಬಹುದು. ಜೊತೆಗೆ ಆಪಲ್ ಯೂಸರ್ಸ್ ಲಿಂಕ್ ಮೂಲಕ ಬ್ರೌಸರ್ ಮೂಲಕ ಹೋಗಿ ನೀವು ಜಾಯಿನ್ ಆಗಬಹುದು. ಇದರಲ್ಲಿ ಜಾಯಿನ್ ಆಗೋ ಮಸ್ತ್ ಮಗ ಪ್ರೀಮಿಯಂ ಫ್ಯಾಮಿಲಿ ಮೆಂಬರ್ಸ್ಗೆ ವಿಶೇಷ ಸೌಲಭ್ಯಗಳನ್ನು ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಂತ ಹಂತವಾಗಿ ಮೆಂಬರ್ಸ್ಗೆ ಪ್ರತ್ಯೇಕವಾಗಿ ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನ ಕೂಡ ಒಂದೊಂದಾಗಿ ಅಲ್ಲಿ ನಾವು ಕೊಡ್ತಾ ಹೋಗೋಕೆ ಪ್ರಯತ್ನ ಮಾಡ್ತೀವಿ. ಕ್ವಾಲಿಟಿ ಕಾಂಟೆಂಟ್, ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಕ್ವಾಲಿಟಿ ಕಾಂಟೆಂಟ್ ಅನ್ನು ಅಲ್ಲಿ ಕೊಡ್ತಾ ಹೋಗೋಕೆ ಪ್ರಯತ್ನ ಪಡ್ತೀವಿ. ಆ ವಿಡಿಯೋಗಳಲ್ಲಿ, ಆ ಮೆಂಬರ್ಸ್ ಓನ್ಲಿ ವಿಡಿಯೋಗಳಲ್ಲಿ ಯಾವುದೇ ಆ್ಯಡ್ ಅನ್ನು ನಾವು ನಮ್ಮ ಕಡೆಯಿಂದ ಹಾಕೋ, ನಮ್ಮ ಚಾನಲ್ ಕಡೆಯಿಂದ ಹಾಕೋ ಆ್ಯಡ್ಗಳನ್ನು ಅಥವಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅನ್ನೋ ಥರದ ಇಂಟಿಗ್ರೇಷನ್ಗಳನ್ನು ನಾವು ಹಾಕೋದಿಲ್ಲ. ಅದರಲ್ಲಿ ನಾವು ಆ್ಯಡ್ ಫ್ರೀ ಇಟ್ಟಿರ್ತೀವಿ. ಯೂಟ್ಯೂಬ್ನಿಂದ ಬರೋ ಆ್ಯಡ್ಸ್ ಇದ್ದೇ ಇರುತ್ತೆ, ಆದರೆ ನಾವು ಹಾಕೋ ಎಕ್ಸ್ಟ್ರಾ ಅಡಿಷನಲ್ ಆಡ್ಸ್ ಅದರಲ್ಲಿ ಇರೋದಿಲ್ಲ ಸ್ನೇಹಿತರೆ. ಆ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದರಲ್ಲಿ ಜೊತೆಗೆ ಸ್ನೇಹಿತರೆ, ವಾರಕ್ಕೊಂದು ಬಾರಿ ವೀಕ್ಲಿ ಲೈವ್ ಇಂಟರಾಕ್ಷನ್ ನಿಮ್ಮೊಂದಿಗೆ ಇಟ್ಕೊಳ್ಳೋ ಪ್ರಯತ್ನವನ್ನ ಮೆಂಬರ್ಸ್ ಓನ್ಲಿ ನಾವು ಆ ಪ್ರೀಮಿಯಂ ಮಸ್ತ್ ಮಗ ಫ್ಯಾಮಿಲಿ ಗ್ರೂಪ್ ನಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಮೆಂಬರ್ಸ್ ಓನ್ಲಿ ಪೋಸ್ಟ್ ಹಾಕಿ ನಿಮ್ಮಿಂದಲೇ ಕ್ವಶನ್ಸ್ ತಗೊಂಡು ಅದರಲ್ಲಿ ಆಯ್ದ ಕ್ವಶನ್ಸ್ ಅನ್ನ ನಿಮ್ಮ ಹೆಸರಿನ ಸಮೇತ ನಾವು ಲೈವ್ ನಲ್ಲಿ ಉಲ್ಲೇಖ ಮಾಡುವಂತ, ಮೆನ್ಷನ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸ್ನೇಹಿತರೆ. ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ? ದಿನಕ್ಕೆ ₹1 ಕಮ್ಮಿ ಕಾಸ್ಟ್ ಆಗುತ್ತೆ. 99 ಚೇಂಜ್ ಕಾಸ್ಟ್ ಆಗುತ್ತೆ. ಇಡೀ ತಿಂಗಳಿಗೆ ನಿಮಗೆ ₹29 ಕಾಸ್ಟ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ನಾವು ವ್ಯಾಲ್ಯೂ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ನಿಮಗೆ ಅನ್ಸಿದ್ರೆ ನಮ್ಮನ್ನು ಬೆಂಬಲಿಸೋಕೆ ಮತ್ತು ಆ ವಿಶೇಷ ಬೆನಿಫಿಟ್ಸ್ ಕೂಡ ಕೊಡ್ತಾ ಹೋಗೋಕೆ ಪ್ರಯತ್ನ ಪಡ್ತಿದ್ದೀವಲ್ಲ, ಅಲ್ಲಿ ಪರ್ಕ್ಸ್ ಅಂತ ನೋಡಿದ್ರೆ ನಿಮಗೆ ಕಾಣುತ್ತೆ ಏನೆಲ್ಲ ಬೆನಿಫಿಟ್ಸ್ ನಾವು ಕೊಡ್ತಾ ಹೋಗ್ತೀವಿ ಮುಂದೆ ಅಂತ. ಆ ಎಕ್ಸ್ಟ್ರಾ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಿರೋದ್ರಿಂದ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ನಿಮಗೆ ಅನ್ಸಿದ್ರೆ ನೀವು ಜಾಯಿನ್ ಆಗಬಹುದು. ಆಂಡ್ರಾಯ್ಡ್ ಯೂಸರ್ ಸಿಂಪ್ಲಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಈ ಥರ ಆಪಲ್ ಯೂಸರ್ಸ್ಗೆ ನಿಮಗೆ ಆಪ್ಷನ್ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಲಿಂಕ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ನಲ್ಲಿ, ಟಾಪ್ ಕಾಮೆಂಟ್ನಲ್ಲಿ. ಅಲ್ಲಿ ನೀವು ನೋಡಿಕೊಂಡು ಅದನ್ನು ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಕೂಡ ನೀವು ಬ್ರೌಸರಲ್ಲಿ ಹೋಗಿಬಿಟ್ಟು ಜಾಯಿನ್ ಆಗಬಹುದು. ಏನೋ ಇದೆಲ್ಲದರ ಮಧ್ಯೆ ಅಮೆರಿಕದೊಳಗಡೆ ದೊಡ್ಡ ಸ್ಫೋಟ ಉಂಟಾಗಿದೆ. ಟೆನೆಸಿ ರಾಜ್ಯದಲ್ಲಿರೋ ಸ್ಫೋಟಕ ತಯಾರಿಸುವ ಫ್ಯಾಕ್ಟರಿಯಲ್ಲಿ ಅಚಾನಕ್ ಆಗಿ ಬೆಂಕಿ ಹತ್ತಿ ಸ್ಫೋಟ ಆಗಿದೆ. ಪರಿಣಾಮ 19 ಮಂದಿ ಕಾಣೆಯಾಗಿದ್ದಾರೆ. ಗಾಯಗೊಂಡ ಕನಿಷ್ಠ 4 ಚಿಕಿತ್ಸೆ ಕೊಡಲಾಗ್ತಿದೆ. ಅವರು ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತಿದೆ. ಆಕ್ಯುರೇಟ್ ಎನರ್ಜೆಟಿಕ್ ಸಿಸ್ಟಮ್ಸ್ ಅನ್ನೋ ಈ ಫ್ಯಾಕ್ಟರಿಯಲ್ಲಿ ಮಿಲಿಟರಿ, ಏರೋಸ್ಪೇಸ್ ಮತ್ತು ಕಮರ್ಷಿಯಲ್ ಡೆಮಾಲಿಷನ್ ಇಂಡಸ್ಟ್ರಿಗೆ ಬೇಕಾಗಿದ್ದ ಸ್ಫೋಟಕಗಳನ್ನು ತಯಾರಿಸಿ ಸ್ಟೋರ್ ಮಾಡಿ ಸಂಶೋಧನೆ ಕೂಡ ನಡೆಸಲಾಗ್ತಾ ಇತ್ತು. ಆದರೆ ಬೆಳಗಿನ ಜಾವವೇ ಈ ಘಟನೆಯಾಗಿದೆ. ಸ್ಫೋಟದ ತೀವ್ರತೆಗೆ 20 ಕಿಲೋಮೀಟರ್ ದೂರದ ಮನೆಗಳಲ್ಲೂ ಕೂಡ ಕಂಪನ ಉಂಟಾಗಿದೆ. ಬೆಂಕಿ ಹತ್ತಿ ಉರಿತಾ ಇರೋ ವಿಡಿಯೋ ಹರಿದಾಡ್ತಿವೆ. ಸದ್ಯ ಘಟನೆಗೆ ಕಾರಣ ಏನನ್ನೋದ್ರ ಬಗ್ಗೆ ಕಂಪನಿ ಯಾವುದೇ ರೀತಿ ಕಾಮೆಂಟ್ ಮಾಡಿಲ್ಲ. ಆದರೆ ಈ ದುರ್ಘಟನೆಯಲ್ಲಿ ಮೃತಪಟ್ಟವರಿಗಾಗಿ ಸಂತಾಪ ಸೂಚಿಸಿದೆ. ಅತ್ತ ಟೆನೆಸಿ ರಾಜ್ಯದ ಗವರ್ನರ್ ಬಿಲ್ ಲೀ ಪ್ರತಿಕ್ರಿಯಿಸಿ ಪರಿಸ್ಥಿತಿಯನ್ನು ಹತ್ತಿರದಿಂದ ಮಾನಿಟರ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಪೆಂಟಗನ್ ಅಧಿಕಾರಿಗಳು ರಿಯಾಕ್ಟ್ ಮಾಡಿ ಸ್ಫೋಟ ಆಗಿರೋ ಮಾಹಿತಿ ಗೊತ್ತಿದೆ, ಅಲ್ಲಿನ ಪರಿಸ್ಥಿತಿ ಪರಿಶೀಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ನೊಬೆಲ್ ವಂಚಿತ ಟ್ರಂಪ್ ಆ ಪ್ರಶಸ್ತಿ ಬಗ್ಗೆ ಮಾತನಾಡಿದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವೆನೆಜುವೆಲಾ ವಿಪಕ್ಷ ನಾಯಕಿ ಮಾರಿಯಾ ಕೊರಿನಾ ಮಚಾಡೋ ನನಗೆ ಕಾಲ್ ಮಾಡಿ ಮಾತಾಡಿದ್ರು. ನಾನು ನಿಮ್ಮ ಮೇಲಿನ ಗೌರವದಿಂದಾಗಿ ಪ್ರಶಸ್ತಿ ಸ್ವೀಕಾರ ಮಾಡಿದ್ದೇನೆ, ನೀವೇ ಇದಕ್ಕೆ ಅರ್ಹರಾಗಿದ್ರಿ ಅಂತ ಹೇಳಿ ಮಾರಿಯಾ ನನಗೆ ಅರ್ಪಿಸಿದಂಗೆ ಹೇಳಿಕೆ ಕೊಟ್ಬಿಟ್ರು ಅಂತ ಹೇಳಿ ಟ್ರಂಪ್ ಕುಣಿದಾಡ್ಬಿಟ್ಟಿದ್ದಾರೆ. ಅಲ್ಲದೆ ನಾನೇನು ಮರಿಯಾಗಿ ಆ ಪ್ರಶಸ್ತಿ ನನಗೆ ಕೊಡ್ರಿ ಅಂತ ಕೇಳಲಿಲ್ಲ, ಅವರಿಗೆ ದಾರಿಯುದ್ದಕ್ಕೂ ಸಹಾಯ ಮಾಡಿದ್ದೀನಿ, ಲಕ್ಷಾಂತರ ಜೀವಗಳನ್ನು ಉಳಿಸಿದ ಖುಷಿ ನನಗಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇನ್ನು ಇದಕ್ಕೂ ಕೆಲ ಹೊತ್ತಿನ ಮುಂಚೆ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದಕ್ಕೆ ಮಾರಿಯಾ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ರು. ಈ ಪ್ರಶಸ್ತಿಯನ್ನ ವೆನೆಜುವೆಲಾ ಜನರಿಗೆ ಹಾಗೂ ನಮಗೆ ಸಪೋರ್ಟ್ ಮಾಡಿರುವ ಅಧ್ಯಕ್ಷ ಟ್ರಂಪ್ಗೆ ಅರ್ಪಿಸೋದಾಗಿ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಗಾಜಾದಲ್ಲಿ ದಾಳಿ ನಿಲ್ಲಿಸಿರೋದಾಗಿ ಇಸ್ರೇಲ್ ಸೇನೆ ಘೋಷಿಸಿದ ಬೆನ್ನಲ್ಲೇ ಅಮೆರಿಕ ಸೇನೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಮೊದಲ ಹಂತದ ಗಾಜಾ ಶಾಂತಿ ಒಪ್ಪಂದದ ಪ್ರಕಾರ ಇಸ್ರೇಲ್ ಸೇನೆ ಗಾಜಾದ ಕೆಲ ಪ್ರದೇಶಗಳಿಂದ ವಾಪಸ್ ಆಗಿದೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಅಲ್ಲದೆ ಸದ್ಯ ಈಗ ಗಾಜಾದ 53% ಭಾಗದಲ್ಲಿ ಮಾತ್ರ ಇಸ್ರೇಲಿ ಸೇನೆ ಉಳ್ಕೊಂಡಂತಾಗಿದೆ. ಒಪ್ಪಂದ ಪೂರ್ತಿಯಾದ ನಂತರ ಅಲ್ಲಿಂದಲೂ ಇಸ್ರೇಲಿ ಸೇನೆ ಹೊರಕ್ಕೆ ಹೋಗುತ್ತೆ ಅಂತ ಅಮೆರಿಕ ಹೇಳಿದೆ. ಇನ್ನೊಂದು ಕಡೆ ಸಂಘರ್ಷದಿಂದ ಬೇಸತ್ತು ಮನೆ ಬಿಟ್ಟು ಹೋಗಿರೋ ಗಾಜಾ ಜನರೆಲ್ಲ ವಾಪಸ್ ಬರೋಕೆ ಶುರು ಮಾಡಿದ್ದಾರೆ. ಒಪ್ಪಂದದಂತೆ ತಾನು ರಿಲೀಸ್ ಮಾಡೋ 250 ಪ್ಯಾಲೆಸ್ತೇನಿಗಳ ಲಿಸ್ಟ್ ಅನ್ನ ಇಸ್ರೇಲ್ ಪ್ರಕಟಿಸಿದೆ. 4 ದಿನಗಳ ಹಿಂದಷ್ಟೇ ಫ್ರಾನ್ಸ್ PM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಸೆಬಾಸ್ಟಿಯನ್ ಲೆಕುರ್ನೋ ಅವ್ರನ್ನ ಮತ್ತೆ ಅದೇ ಸ್ಥಾನಕ್ಕೆ ಮರು ನೇಮಕ ಮಾಡಲಾಗಿದೆ. ಪೊಲಿಟಿಕಲ್ ಜೋಕ್ ನಡೀತಾ ಇದೆ, ಡ್ರಾಮಾ ಫ್ರಾನ್ಸ್ನಲ್ಲಿ.
ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಈ ಆದೇಶ ಹೊರಡಿಸಿದ್ದಾರೆ. ಹೊಸ ಸಚಿವ ಸಂಪುಟ ರಚನೆ ಮಾಡಿ ಹಾಗೆ ವರ್ಷಾಂತ್ಯದಲ್ಲಿ ಬಜೆಟ್ ಮಂಡನೆ ಮಾಡಿ ಅಂತ ಹೊಸ ಪ್ರಧಾನಿ ಅಧ್ಯಕ್ಷ ಮ್ಯಾಕ್ರಾನ್ ನಿರ್ದೇಶನ ಕೊಟ್ಟಿದ್ದಾರೆ. ಜಪಾನ್ನಲ್ಲಿ ವೈರಲ್ ಫೀವರ್ ವೇಗವಾಗಿ ಹರಡುತ್ತಿದೆ. ಇದರ ತೀವ್ರತೆಗೆ ಅಲ್ಲಿನ 135 ಶಾಲೆಗಳು ಮತ್ತು ಮಕ್ಕಳ ಆರೈಕೆ ಕೇಂದ್ರಗಳನ್ನು ಈಗ ಆಲ್ರೆಡಿ ಬಂದ್ ಮಾಡಲಾಗಿದೆ. ಇನ್ನು ಆಸ್ಪತ್ರೆಗಳಲ್ಲಿ ಕಳೆದ ವಾರದಿಂದ 4,000 ಜನ ದಾಖಲಾಗಿದ್ದು ಈ ವಾರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಕೂಡ ಫುಲ್ ಆಗಿದೆ ಅಂತ ವರದಿಯಾಗಿದೆ. ರಾಜಧಾನಿ ಟೋಕಿಯೋ, ಕೊಗೊಶಿಮಾ, ಒಕಿನಾವಾ ನಗರಗಳಲ್ಲಿ ಜ್ವರ ವ್ಯಾಪಕವಾಗಿ ಹರಡಿದೆ ಅಂತ ಜಪಾನ್ ಆರೋಗ್ಯ ಇಲಾಖೆ ಹೇಳಿದೆ. ರೋಗ ಲಕ್ಷಣ ಇರೋರು ವ್ಯಾಕ್ಸಿನ್ ತಗೋಬೇಕು ಹಾಗೂ ದೇಶದ ಜನ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿ ಸೂಚಿಸಲಾಗಿದೆ. ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಕತರ್ ಅಮೆರಿಕ ನಡುವೆ ಹೊಸ ರಕ್ಷಣಾ ಒಪ್ಪಂದ ಆಗಿದೆ. ಅಮೆರಿಕದ ಐಡಾಹೋದಲ್ಲಿ ಕತರ್ನ ಏರ್ಫೋರ್ಸ್ ಫೆಸಿಲಿಟಿಯನ್ನ ನಿರ್ಮಾಣ ಮಾಡೋಕೆ 2 ರಾಷ್ಟ್ರಗಳು ಸೈನ್ ಹಾಕಿವೆ. ಇದರಂತೆ ಕತರ್ನ F-15 ಫೈಟರ್ ಜೆಟ್ ಹಾಗೂ ಪೈಲಟ್ಗಳಿಗೆ ಅಮೆರಿಕ ಸೇನೆ ತರಬೇತಿ ಕೊಡುತ್ತೆ. ಇಸ್ರೇಲ್ ಕತರ್ನ ದೋಹಾ ಮೇಲೆ ಹಮಸ್ಗಳನ್ನ ಗುರಿಯಾಗಿಸಿ ದಾಳಿ ಮಾಡಿತ್ತು. ಬಳಿಕ ಟ್ರಂಪ್ ಕತರ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ರು. ಅದರ ಬೆನ್ನಲ್ಲೇ ಈ ಡೀಲ್ ಆಗಿದೆ. ಇದಕ್ಕೆ ಬಲಪಂಥೀಯ ಹೋರಾಟಗಾರ್ತಿ ಟ್ರಂಪ್ ಬೆಂಬಲಿಗರಾದ ಲಾರಾ ಲೂಮರ್ ಕಿಡಿಕಾರಿದ್ದಾರೆ. ಟ್ರಂಪ್ ಬೆಂಬಲಿಗರೇ ಭಯೋತ್ಪಾದನೆಗೆ ಹಣಕಾಸು ಸಹಾಯ ಮಾಡೋ ಕತರ್ನಂತ ರಾಷ್ಟ್ರಕ್ಕೆ ಮಿಲಿಟರಿ ಬೇಸ್ ಅನ್ನ ನಮ್ಮ ನೆಲದಲ್ಲಿ ಸ್ಥಾಪನೆ ಮಾಡೋಕೆ ಬಿಡ್ತಾ ಇದ್ದೀರಾ, ಏನಾಗಿದೆ ನಿಮಗೆ ಅಂತ ಕೇಳಿದ್ದಾರೆ. ಕತರ್ ಮುಸ್ಲಿಮರಿಗೆ ಅಮೆರಿಕದವರು ಈ ತರ ಸಹಾಯ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಹೀಗಾದ್ರೆ ಅವರು ನಮ್ಮ ಅಮೆರಿಕನ್ನರನ್ನೇ ಹತ್ಯೆ ಮಾಡ್ತಾರೆ. 2026ರಲ್ಲಿ ನಾನು ವೋಟ್ ಮಾಡಲ್ಲ ಅಂತ ಟ್ರಂಪ್ ಆಡಳಿತ ವಿರುದ್ಧ ಟ್ರಂಪ್ರ ಬೆಂಬಲಿಗಳಾಗಿರೋ ವ್ಯಕ್ತಿನೇ ಫ್ರಸ್ಟ್ರೇಷನ್ ಹೊರ ಹಾಕಿದ್ದಾರೆ. ಮೆಕ್ಸಿಕೋನಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ 23 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ಮನೆಗಳಿಗೆ ಹಾನಿಯಾಗಿದೆ. ಅಲ್ಲಿನ ನದಿಗಳು ತುಂಬಿ ಹರಿತಾ ಇದ್ದು ಭೂಕುಸಿತ ಉಂಟಾಗಿದೆ. ಭಾರಿ ಸಂಖ್ಯೆಯಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ 5,400ಕ್ಕೂ ಅಧಿಕ ಸೈನಿಕರನ್ನ ಈಗ ಆಲ್ರೆಡಿ ಸರ್ಕಾರ ನಿಯೋಜಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಆಗ್ಲೇ ಹೇಳಿದ ಬಿಟೋ ಗ್ಲುಕೋಮೀಟರ್ ಬಗ್ಗೆ ಒಂದು ರಿಮೈಂಡರ್. ಯಾರಿಗೆಲ್ಲ ಈ ಗ್ಲುಕೋಮೀಟರ್ ಖರೀದಿ ಮಾಡೋ ಆಸಕ್ತಿ ಇದೆ ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಮೇಲ್ಗಡೆ ಇರೋ ಲಿಂಕ್ ಅನ್ನ ಚೆಕ್ ಮಾಡಬಹುದು ಅಥವಾ ಆಸಕ್ತರಿಗೆ ಲಿಂಕ್ ಅನ್ನ ಶೇರ್ ಕೂಡ ಮಾಡಬಹುದು ಅವಶ್ಯಕತೆ ಇರೋರಿಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.